ಹೇಳು. ಏನು ಹೇಳಬೇಕು? ಐ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳು. ಹಾಯ್, ವೆಲ್ಕಮ್ ಟು ಬ್ಯಾಕ್ ಚಾನಲ್. ಕೂರ್ಲಿ ಬಿಡೋ. ಹೇಳಿದ್ಲಲ್ಲ ಗುರು. ಇಲ್ಲ ಯಪ್ಪ, ಒಂದು ಹೊತ್ತು ಕೂರ್ಲು ಬಂದು. ಚಮ್ಮ, ನಿನಗೇನು ತಲೆಯಲ್ಲೇನು ಬುದ್ಧಿ ಆಯಿತೋ ಲದ್ದಿ ಆಯಿತೋ? ಏನಾಯ್ತು ಮಗ ನಿನ್ನ ತಲೆಯಲ್ಲಿ? ಕೂದಲು ಹಿಂಗೆ ಇಟ್ಕೊಂಡು ಹಿಂಗೆ ಹೇಳಿದ್ರೆ ಸಿಗ್ತಾ ಇಲ್ಲ. ಸಿಗಂಗಿದ್ರೆ ಎಳ್ದಾಕ್ಬಿಡ್ತಿದ್ದೆ ಹಿಂಗೆ. ನೋಡಿ ಗೈಸ್, ಎಷ್ಟೊಂದು ಕೂದಲು ಎಳ್ದಾಕ್ಬಿಟ್ಲು. ಒಂದೇ ಸಲ ಒಂದು 5-6 ಕೂದಲು ಬಂತು. ಕಾಣಿಸ್ತಿದ್ಯಾ? ಒಂದೇ ಒಂದು ಹಾರಾಡ್ತೈತೆ. ಹೇಳು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳು. ಇವಳಿಗೆ ಒಂಚೂರು ಸಲಿಗೆ ಕೊಟ್ಬಿಟ್ರೆ ಸಾಕು. ಇವತ್ತು ನಾವು ಕಿತ್ನಳ್ಳಿಗೆ ಹೋಯ್ತಾ ಇದ್ದೀವಿ. ನಾವು ನಮ್ಮ ತಾತ ಊರಲ್ಲಿ ಜಾತ್ರೆನು. ಇವತ್ತು ನಾವು ಉಪಾರ ನೋಡಕ್ಕೆ ಹೋಯ್ತಾ ಇದ್ದೀನಿ. ನಾವು ತಾತ ಮನೆಗೆ ಹೋಯ್ತಾ ಇದ್ದೀರಾ? ಯಾರ ಜೊತೆ ಹೋಯ್ತೀರಾ? ಆಟ ಆಡ್ತೀರಾ? ಅಲ್ಲ, ಯಾರ ಜೊತೆ ಹೋಯ್ತೀರಾ? ಏನ್ರಲ್ಲಿ ಹೋಯ್ತೀರಾ? ಸ್ವಿಮ್ಮಿಂಗ್ ಅಂತ. ಯಾರ ಜೊತೆ ಹೋಯ್ತೀರಾ ಅಂದರೆ ಸ್ವಿಮ್ಮಿಂಗ್ ಅಂತ. ನನ್ನ ಮಗನೇ. ಹೌದಾ? ಪ್ರಗತಿ ಏನು ನಿಂಗೆ? ಹುಷಾರಿಲ್ವಾ? ಅಯ್ಯೋ ಜಾಣ ಮಗನೇ, ಗುಡ್ಡು ನೀನು. ನೆನ್ಪಿಸ್ಕೊಂಡು ಹೇಳ್ದಲ್ಲ, ಆಗಲೇ ಹೇಳಿದ್ದು. ಹೌದಾ? ಕಿತ್ತಾಡ್ಬಿಟ್ಟಾ? ಯಾಕೆ ಕಿತ್ತಾಡೋದು? ಏನಕ್ಕೆ? ಏನು ತೋರಿಸ್ಬೇಕು? ಈಗ ಆನ್ಲೈನಲ್ಲಿ ಮಿನಿ ಸಮೋಸ ಆರ್ಡರ್ ಮಾಡಿದ್ದೀನಿ. ಫ್ರೈ ಮಾಡಬೇಕು. ಹೆಂಗೆ ಬರುತ್ತೆ ಗೊತ್ತಿಲ್ಲ, ಹೆಂಗಿರುತ್ತೆ ಟೇಸ್ಟ್. ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಯಾರನ್ನ ತುಂಬ ಕೇಳ್ತಾಯಿದ್ಲು. ಸೊ ಅದಕ್ಕೆ ನೋಡೋಣ, ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ. ನೋಡೋಣ, ಫ್ರೈ ಮಾಡಿ ನಮ್ಮ ಮುದ್ದು ಕೊಡೋಣ. ಅಲ್ಲ ಮಗನೇ, ಸಮೋಸೆ ತಿಂತೀರಾ? ಸಮೋಸೆ ತಿಂತೀರಾ? ಓಕೆ, ಮಾಡಲಿ ಇಡುವ. ಫ್ರೈ ಮಾಡ್ತಾ ಇದ್ದೀನಿ ಗೈಸ್. ನನ್ನ ಮಗಳು ಸೌಂಡ್ ಬೇರೆ. ಏರ್ ಫ್ರೈಯರಲ್ಲೂ ಮಾಡ್ಕೊಳ್ಳೋದು, ಅವೇನು ಏರ್ ಫ್ರೈಯರಲ್ಲ. ಸೊ ನಾವಿವಾಗ ಡೀಪ್ ಫ್ರೈ. ಗೈಸ್, ಈಗ ನಾನು ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ. ಸುಮ್ಮನೆ ಕ್ಯಾಶುಯಲ್ ಮೇಕಪ್. ಸುಮ್ಮನೆ ಇವಾಗ ಎಲ್ಲಾದರೂ ಟೆಂಪಲ್ಗೆ ಹೋಗ್ತಾ ಇದ್ದೀರಾ, ಆ ಥರ ಹೊರಗಡೆ ಹೋಗ್ತಾ ಇದ್ದೀರಾ, ಆಫೀಸ್ಗೆ ಹೋಗ್ತಾ ಇದ್ದೀರಾ ಅಂದರೆ ಅಂದಾಗ ಯಾವ ಥರ ಲೈಟಾಗಿ ಮೇಕಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಗೈಸ್, ನಾನು ಆಲ್ರೆಡಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ ಮತ್ತು ಲಿಪ್ ಗ್ಲಾಸ್ ಹಾಕಿದ್ದೀನಿ. ಯಾಕಂದರೆ ನನ್ನ ಲಿಪ್ಪು ಡ್ರೈ ಆಗ್ತಿರುತ್ತೆ. ಸೊ ನಿಮ್ಮ ಲಿಪ್ಪು ಡ್ರೈ ಆಗಿದೆ, ಫಸ್ಟ್ ಟೈಮ್ ಬಿಫೋರ್ ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಲಿಪ್ಗೆ ಹಾಕ್ಕೊಳ್ಳಿ. ಮಾಯ್ಶ್ಚರೈಸರ್ ಹಾಕಿದ್ರೆ ನಾನು ನೆಕ್ಸ್ಟು ಪ್ರೈಮರ್ ತೊಗೋತಾ ಇದ್ದೀನಿ. ನೀರು ನೋಡಿದಿರಾ, ಕ್ಯಾಮ್ರಾ ನೋಡ್ಕೊಂಡು ಮಾಡ್ಕೋತಾ ಇದ್ದೀನಿ. ಡೀಟೇಲಾಗಿ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ, ಸಿಂಪಲಾಗಿ. ಎಷ್ಟು ನಾನು ಸ್ಟ್ರೋಕ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ನಮ್ಮ ಹೈಲೈಟಿಂಗ್ ಪಾಯಿಂಟ್ಸ್ ಎಲ್ಲಿರುತ್ತೆ ಅಲ್ಲಿ ಹಚ್ಕೊಂಡ್ರೆ ಸಾಕು ಸ್ಟ್ರೋಕ್ ಕ್ರೀಮ್ನ. ಪಿಂಪಲ್ ಇರೋರು ಇದನ್ನು ಅವಾಯ್ಡ್ ಮಾಡಿ. ಕ್ಲಿಯರ್ ಸ್ಕಿನ್ ಇದ್ದು, ಆಲ್ಮೋಸ್ಟ್ ಇದು ಡ್ರೈ ಸ್ಕಿನ್ನಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಅಥವಾ ಆಯಿಲಿ ಸ್ಕಿನ್ ಇದ್ದವರು, ನಿಮ್ಗೆ ಯಾವುದೇ ರೀತಿ ಪಿಂಪಲ್ ಪೋರ್ಸ್ ಇಲ್ಲ ಅಂತಂದರೆ ಆರಾಮಾಗಿ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಗ್ಲೋ ಬರಲಿ ಅಂತ. ಕಾಣಿಸ್ತಿದೆಯಾ ನನ್ನ ಫೇಸಲ್ಲಿ ಗ್ಲೋ ಬಂದಿದೆಯಾ? ಕಲರ್ ಕರೆಕ್ಷನ್ ಏನು ಮಾಡಲ್ಲ ನಾನು, ಜಸ್ಟ್ ಗೋ ವಿತ್ ಫೌಂಡೇಶನ್. ಬ್ಲೆಂಡರ್ ಬೇಕಿತ್ತು, ಬಟ್ ಇವಾಗ ನನ್ನ ಹ್ಯಾಂಡ್ಸೇ ಬ್ಲೆಂಡ್. ಲೈಟಾಗಿ ನಾನು ಹೇಳಿದ್ನ ಲೈಟ್ ಮೇಕಪ್ ಅಂತ
ಜಸ್ಟ್ ಮಾಡಿದ್ರು ಮಾಡದೇ ಇರೋ ಥರ ಕಾಣಿಸ್ಬೇಕು, ಸ್ವಲ್ಪ ಬ್ರೈಟಾಗಿ ಕಾಣಿಸ್ಬೇಕು ಅಷ್ಟೇ. ನಮ್ಮ ಬ್ಲೆಂಡರಲ್ಲಾದರೆ ಟ್ಯಾಪ್ ಮಾಡ್ತೀವಿ. ಸೊ ಇವಾಗ ನಾನು ನಿಮಗೆ ಯಾವ ಸ್ಕಿನ್ಗೆ ಯಾವ ಥರ ಫೌಂಡೇಶನ್ ಬೇಕು ಅಂತ ವೀಡಿಯೋಸ್ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಸ್ಕಿನ್ಗೆ ಯಾವ ಥರ ಸೆಟ್ ಆಗುತ್ತೆ ಅಂತ ನಾನು ವ್ಲಾಗ್ ಮಾಡ್ತೀನಿ. ನನ್ನ ಕಣ್ಣಿನ ಮೇಲೆ ಏನೂ ಹಾಕಿಲ್ಲ, ಕಣ್ಣ ಮೇಲೆ ಸ್ವಲ್ಪ ಡಾರ್ಕ್ ಇರೋದ್ರಿಂದ ಸ್ವಲ್ಪ ಕನ್ಸೀಲರ್ ಹಾಕ್ತೀನಿ. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಮಿರರ್ ನೋಡ್ಕೋಬೇಕು ಗೈಸ್. ಇಲ್ಲದೆ ಹೆಂಗೆ ಹಚ್ಕೋತಾ ಇದ್ದೀನಿ ಗೊತ್ತಿಲ್ಲ. ಒಂದು ಸೆಕೆಂಡ್ ಗೈಸ್ ಮಿರರ್ ನೋಡಿಕೊಂಡು ಸ್ವಲ್ಪ ಬ್ಲೆಂಡ್ ಮಾಡ್ಕೊಬರ್ತೀನಿ ಕೈಯಲ್ಲೇ. ಗೈಸ್ ಬ್ಲೆಂಡ್ ಮಾಡ್ಕೊಂಬಂದಿದ್ದೀನಿ ನಾನೀಗ. ನನ್ನ ಫೇಸ್ ಇವಾಗ ಈ ಥರ ಕಾಣಿಸ್ತಾ ಇದೆ ಬ್ಲೆಂಡ್ ಮಾಡಾದ್ಮೇಲೆ. ಗೈಸ್ ಇವಾಗ ಲಿಕ್ವಿಡ್ ಬ್ಲಷ್ ಬೇಕಾದ್ರೆ ಹಾಕ್ಬೋದು. ನಂಗೆ ಲಿಕ್ವಿಡ್ ಇಷ್ಟ, ಬಟ್ ಇವತ್ತು ನಾನು ಡ್ರೈ ಬ್ಲಷ್ ಯೂಸ್ ಮಾಡೋಣ ಅಂತ. ನಂಗೆ ಬ್ಲಷ್ ಅಂದರೆ ತುಂಬ ಇಷ್ಟ ಗೈಸ್. ಯಾರ್ಯಾರಿಗೆಲ್ಲ ಬ್ಲಷ್ ಇಷ್ಟ ಕಾಮೆಂಟ್ ಮಾಡಿ. ಸ್ವಲ್ಪ ಬ್ಲಷ್ ಪರ್ಸನ್. ಪೌಡರ್ ಹಾಕ್ತಾ ಇದ್ದೀನಿ, ಜಸ್ಟ್ ಸಿಂಪಲ್ ತಗೊಳ್ಳಿ. ಜಾಸ್ತಿ ಏನು ಅಪ್ಲೈ ಮಾಡ್ಕೋತಲ್ಲ, ಜಸ್ಟ್ ಅದು ಕೂರೋದಕ್ಕಷ್ಟೇ. ಯಾಕಂದರೆ ನಾನು ಜಾಸ್ತಿ ಏನು ಫೌಂಡೇಶನ್ ಎಲ್ಲ ಹಾಕಿಲ್ಲ. ಅಂಡರ್ ಐ ಕೆಳಗಡೆ ಮಾತ್ರ ಒಂಚೂರು ಹಾಕೋತೀನಿ. ನೀವು ಮೇಕಪ್ ಮಾಡ್ಬೇಕಾದ್ರೆ ನೆಕ್ಕಿಗೂ ಮಾಡಬೇಕಲ್ಲ, ನಾನು ಜಸ್ಟ್ ನೆಕ್ಕಿಗೆ ಒಂಚೂರು ಪೌಡರ್ ಹಾಕೋತೀನಿ. ಫ್ಯಾನ್ ಆನ್ ಮಾಡೋಣ. ಹಾಗೆ ಗೈಸ್ ನನ್ನ ಪೌಡರ್ ಮುಗೀತು. ನೆಕ್ಸ್ಟ್ I'm going with the blush. Blush. ನೋಡ್ಕೊಬರ್ತೀನಿ ನಿಮ್ಗೆ ಕಾಣಿಸ್ತಿದೆ ಅಂತ, ಜಾಸ್ತಿ ಆಗಿದೆಯಲ್ಲ ಅಂತ. ಓಕೆ ಗೈಸ್, ಬಂದ್ರ ಮುಡ್ಕೋಗ್ಬಿಟ್ಟವಳೆ. ಅವರಪ್ಪ ಬಂದರು ಮಗಳೇನೂ ರಿಯಾಕ್ಟ್ ಮಾಡಿಲ್ಲ ಅಂತ ಬಾಸ್ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಸೊ ಓಕೆ ಗೈಸ್, ನನ್ನ ಮೇಕಪ್ ಆಲ್ಮೋಸ್ಟ್ ಬೇಸ್ ಎಲ್ಲ ಸೆಟ್ ಆಯಿತು. ನೆಕ್ಸ್ಟ್ ಬಂದು ಐಬ್ರೋಸ್. ನಮ್ಮ ಲುಕ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಐ ಮೇಕಪ್ ಚೆನ್ನಾಗಿರಬೇಕು ಗೈಸ್. ಏನಂತೀರಾ? ನೋಡಿ ಇಷ್ಟೆಲ್ಲ ಮಾಡಿದ್ರು ಐ ಮೇಕಪ್ ಇಲ್ಲ ಅಂದರೆ ಅದು ಹೈಲೈಟ್ಸೇ ಅಲ್ಲ. ಇದು ನಿಜವಲ್ಲ, ಇದನ್ನು ನೋಡ್ಕೊಂಡು ನಾನು ಮಾಡೋಕ್ಕಾಗಲ್ಲ. ಮಿರರ್ ನೋಡ್ಕೊಂಡೇ ಮಾಡ್ಕೋಬೇಕು ಗೈಸ್. ಮಿರರ್ ಇಲ್ಲೇ ಇಟ್ಕೋಬೇಕಿತ್ತು, ಎಲ್ಲ ಬ್ಯಾಗಲ್ಲಿದೆ ಅದು ಮಿರರೆಲ್ಲ. ನಾನು ಡ್ರೆಸ್ಸಿಂಗ್ ಮಿರರಲ್ಲೇ ನೋಡಿಕೊಂಡು ಮಾಡ್ಕೋಬೇಕು. ಟಿವಿ ನೋಡ್ತಾಳೆ ಆಂಟಿ. ಇದು ಮಾಡ್ಬಿಟ್ಟು ಸಿಗ್ತೀನಿ ಗೈಸ್ ನೋಡಿ ಒಂದು ಐಬ್ರೋ ಮುಗಿದಿದೆ. ಜಸ್ಟ್ ಸಿಂಪಲ್ಲಾಗಿ ಪೌಡರ್ ಇದರಲ್ಲಿ ಮಾಡಿರೋದು. ಈ ಸಲ ಫುಲ್ಲು ದಪ್ಪನಾಗಿ ಐಬ್ರೋ ಮಾಡಿಸಿದ್ದೀನಿ ಫಸ್ಟ್ ಟೈಮು. ಬಟ್ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಲೈಟಾಗಿ ಕಾಣಿಸುತ್ತೆ ಐಬ್ರೋ. ಸ್ವಲ್ಪ ಸಣ್ಣ ಮಾಡಿಸಿದ್ರೆ ಡಾರ್ಕಾಗಿ ಕಾಣಿಸುತ್ತೆ, ಲೈಟಾಗಿ ಮಾಡಿಸಿರೋದ್ರಿಂದ. ಬಟ್ ಸಕಾಲಾಗಿದೆ, ದೊಡ್ಡದಾಗಿ ಇದೇ ಥರ ಚೆನ್ನಾಗಿರುತ್ತೆ ಲುಕ್ ಗೈಸ್. ನಾನಿವತ್ತು ಕಾಜಲ್ ಹಾಕ್ತಾಯಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಲಿಪ್ ಲೈನರ್ ಹಾಕ್ತಾ ಇದ್ದೀನಿ.
ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ಆಗಲೇ ದೂರದಿಂದ ಇತ್ತು, ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ನಾನು ಏನು ಕಲರ್ ಕರೆಕ್ಷನ್ ಏನು ಮಾಡಿಲ್ಲ, ಹಂಗೆ ಲೈಟಾಗಿ ಒಬ್ಬೊಬ್ರಿಗೆ ಇಷ್ಟೆಲ್ಲ ಇಷ್ಟ ಆಗಲ್ಲ ಗೈಸ್, ಬ್ಲಷ್ ಎಲ್ಲ ಒಬ್ರಿಗೆ ಇಷ್ಟ ಆಗುತ್ತೆ. ಸೊ ನನಗೆ ಇಷ್ಟ ಆಗಿದೆ ಸ್ವಲ್ಪ, ನಂಗೆ ಜಾಸ್ತಿನೇ ಇಷ್ಟ ಬ್ಲಷು, ಅದಕ್ಕೆ ಹಾಕೋತೀನಿ. ಓಕೆ ಗೈಸ್, ಲಿಪ್ ಪೆನ್ಸಿಲ್ ಆಯಿತು. ಇವಾಗ ಒಂಚೂರು ಲೈಟಾಗೆ ಒಂದು ನ್ಯೂಡ್ ಕಲರ್ ಲಿಪ್ಸ್ಟಿಕ್ ಹಾಕೋಣ. ಲಿಪ್ಸ್ಟಿಕ್ ಒಂದು ಬ್ರೌನ್ ನ್ಯೂಡ್ ಶೇಡ್ ಗೈಸ್. ಇವಾಗ ನಾನು ಐ ಮೇಲೂ ಕೂಡ ಇದೇ ಲಿಪ್ಸ್ಟಿಕ್ಕನ್ನು ಬಳಸ್ತಾ ಇದ್ದೀನಿ ಗೈಸ್. ಜಸ್ಟ್ ಅಲ್ಲಿ ಡಾರ್ಕ್ ಕಲರ್ ಕನ್ಸೀಲರ್ ಹಾಕಿರ್ತೀನಲ್ಲ, ಸೊ ಅದಕ್ಕೆ ಅದು ಅವಾಯ್ಡ್ ಆಗಲಿ ಅಂತ ಒಂಚೂರು ಲೈಟಾಗಿ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ. ಓಕೆ ಗೈಸ್, ನಾನು ಇವಾಗ ಒಂದು ಬಿಂದಿ ಇಟ್ಟರೆ ನನ್ನ ಲುಕ್ ಮುಗಿಯುತ್ತೆ. ಪಿಂಕ್ ಫುಲ್ ದೊಡ್ಡದಾಗಿಟ್ಟಿದ್ದೀನಿ. ಸೊ ಗೈಸ್, ಹೌ ಇಸ್ ದ ಲುಕ್? ನನ್ನ ಶಾಡೋ ನನಗೆ ಕಾಣಿಸ್ತಿದೆ, ನಂಗೆ ಕಾಣಿಸ್ತಿದೆ ಅಂತ ಹೇಳಿ ಗೈಸ್. ಸಿಂಪಲಾಗಿ ನೀವು ರೆಡಿ ಆಗ್ಬೋದಲ್ವ ಈ ಥರ. ಸೊ ಒಳ್ಳೆ ಶೈನ್ ಕಾಣಿಸ್ತಿದೆ ಅಲ್ಲ ಫೇಸ್. ಓಕೆ ಗೈಸ್, ರೆಡಿ ಆಗ್ಬಿಟ್ಟು ಸಿಗ್ತೀನಿ ಗೈಸ್. 1 ಇಯರ್ ಬ್ಯಾಕ್ ನಮ್ಮಮ್ಮ ಈ ಮೈಕ್ ಕೊಡಿಸಿದ್ರು, ಹಾಕ್ಕೊಂಡಿದ್ದೀನಿ, ವರ್ಕ್ ಆಗುತ್ತೆ, ಇವಾಗ ಚೆಕ್ ಮಾಡೋಣ ಯಾವ ಥರ ಬರುತ್ತೆ ಅಂತ. ಸೊ ನನ್ನ ಲಾಸ್ಟ್ ಮೊಬೈಲ್ಗೆ ಇದು ಆಯ್ತಾನೆ ಇರಲಿಲ್ಲ, ಅದು ವಿವೋ ಇತ್ತು. ಸೊ ಇವಾಗ ಐಫೋನ್ ಚೆಕ್ ಮಾಡ್ತಾ ಇದ್ದೀನಿ, ನೋಡೋಣ. ತೊಳೆಯೋಕ್ಕೆ ಏನದು ಇಲ್ಲಿ ಕೂತ್ಕೊಂಡು ನಾನು ಇಲ್ಲಿ ಪಾಚತ್ತೀನಿ. ಇಲ್ಲಿ ಬಂದೇನು ಪ್ರಾರ್ಥಕ್ಕೆ ಬಾ, ಪ್ರಾರ್ಥಕ್ಕೆ ಬಾ. ಜನಮರಿ ಹೌದಾ? ಇಲ್ಲಿಗೆ ಬಂದ್ರೆ ಇಲ್ಲೊಂಥರ ನೋಡ್ತೀನಿ. ನಮ್ಮ ಮಮ್ಮಿ ಈ ಓಲೆ ನೋಡ್ತಿದ್ರು. ಈ ಓಲೆ ಎಷ್ಟಿರ್ಬೋದು ಮಮ್ಮಿ, ಗೆಸ್ ಮಾಡು. ಗೊತ್ತಿಲ್ಲ ಎಷ್ಟು ಅಂತ. ಲೈಟ್ ವೆಯ್ಟೇನೆ. ಚೆನ್ನಾಗೈತಾ? ಇದು ಗೋಲ್ಡ್ ಅಲ್ಲ, ರೋಲ್ಡ್ ಗೋಲ್ಡು. ಡಿಸೈನ್ ಎಲ್ಲ ಚೆನ್ನಾಗಿದೆ ನೋಡಿ, ಸೇಮ್ ಗೋಲ್ಡ್ ಥರನೇ ಇದೆ. ಇದು ನಾನು ಆ್ಯಕ್ಚುಲಿ ತಿರುಪತಿ ಲಾರ್ನಂಗೆ ಮುಡಿ ಕೊಡಬೇಕಾದ್ರೆ ತಗೊಂಡಿದ್ದು. ಜಸ್ಟ್ 50 ರುಪೀಸ್ ಅಷ್ಟೇ, ಒಂಚೂರು ಶೇಡು ಹೋಗಿಲ್ಲ, ಅದು ಅಷ್ಟು ಚೆನ್ನಾಗಿದೆ ಅಲ್ಲ. ನೀನೇ ಇದ್ದೆ ಅವಾಗ, ಮರ್ತೋಗ್ಬಿಟ್ಟಿದ್ಯಾ. ಜಸ್ಟ್ 50 ರುಪೀಸ್ ಅಷ್ಟೇ, ನಿಜ ಒಳ್ಳೆ ಕ್ವಾಲಿಟಿ ಐತೆ ಗೈಸ್. ಎಷ್ಟು ಹೇಳಿದ್ರು ಇನ್ನೂ ಹೊರಟಿಲ್ಲ ಗೈಸ್. ಇವರು ಏನಂತೀರ, ಅವರಿಗೆ ಲೇಟ್ ಆಗೈತೆ ಅಂತ ಹೇಳಿದ್ರು. ದಿಂಡಲ ನಮ್ಮ ಗಿಡದಲ್ಲಿ ಮಲ್ಲಿಗೆ ಹೂವಿನ ಗಿಡದಲ್ಲಿ ಮಲ್ಲಿಗೆ ಹೂವು ಚೆನ್ನಾಗಿ ಬಿಟ್ಟೈತೆ ಗೈಸ್. ನಮ್ಮಮ್ಮ ದಿಂಡು ಕಟ್ಟಾಗಿ ತೋರಿಸ್ತೀನಿ. ಫೋಟೋಗೆ ಹಾಕಿದ್ಯಾ? ನೋಡಿ ಗೈಸ್, ಇಲ್ಲ ದೇವ್ರ ಮನೇಲಿ ಹಾಕೋರೆ. ಕೊಡು ನಂಗೊಂಚೂರು. ಚೆನ್ನಾಗೈತೆ ದಿಂಡು. ಬೇಬಿ ಏನ್ ಹೇಳ್ತೀಯಾ? ಓಡೋಬೇಡ. ಅಲ್ಲಿ ಮೀಮಿ ಐತೆ. ಎಲ್ಲ ಬಂದವರು ಇಲ್ಲೇ ನಿಲ್ಸ್ಬಿಡ್ತೀರಾ? ನಡ್ಕೊಂಡೋಗೋಣ. ಜನ ಎಲ್ಲ ಇಲ್ಲೇ ಕಾಯ್ಕೊಂಡು ನಿಂತಿರಲ್ಲ.
ರಾಣಿ 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 ಜೋರ ಕೂಗ್ಬೇಡ ಕಣೆ ಕೇಳಿಸಿಲ್ಲ ಬಿಡು ಹೋಗ್ಲಿ ಬೇಡ 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 ಬಿಡು ಬ್ಯಾರಿಕೇಡ್ ಎಲ್ಲ ಹಾಕ್ಸೋರಿ ವರ್ಷ ಬ್ಯಾರಿಕೇಡ್ ಆರ್ ಮಾಡಿ ಹಾಯ್ 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 ಹೆಂಗನ್ಸ್ತೈತೆ ಚೆನ್ನಾಗಿದೆ ಹೊಸ ಹಳೆ ಎಕ್ಸ್ಪೀರಿಯನ್ಸ್ ಅಲ್ಲ ಎಕ್ಸ್ಪೀರಿಯನ್ಸ್ ಇನ್ನು ನೋಡ್ಬೇಕು ಅದು ಬಂದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಕ್ಯೂರಿಯಸ್ ಆಗಿದ್ದೀನಿ ನೋಡಕ್ಕೆ ಇವರು ಏನನ್ಸ್ತೈತೆ ಏನೋ ಅನ್ಸಿಲ್ಲ. ಚಳಿ ಆಗ್ತೈತಾ ಶೆಕೆ ಆಗ್ತೈತಾ ಎಲ್ರು ಬರ್ತಾ ಇದಾರೆ ಅದಕ್ಕೆಲ್ಲ ಎದ್ದು ನಿಂತ್ಕೊಂಡ್ರು ಇವಾಗ ಮುಗಿ ಬೀಳ್ತಾರೆ ಎಲ್ಲ ಜನ ಬ್ಯಾರಿಕೇಡ್ ಬೇರೆ ತೋರಿಸಲ್ಲ ನೋಡಿ ಗೈಸ್ ಕೆಲವೊಂದು ರೆಕಾರ್ಡು ಮೈಕ್ ಆನ್ ಆಗಿರಲಿಲ್ಲ ಚೆನ್ನಾಗಿತ್ತು ಕಾನ್ವರ್ಸೇಷನ್ ಬಟ್ ಮೈಕ್ ಆನ್ ಆಗದೆ ಇರೋ ಕಾರಣ ಅವ್ರು ಮಾತಾಡಿರೋದು ಏನೂ ಕೇಳಿಸಿಲ್ಲ ಸ್ವಲ್ಪ ಬೇಜಾರಾಯಿತು ಒಂದು ಕ್ಲಿಪ್ಪಿಂಗ್ ಮಿಸ್ ಆಯ್ತಲ್ಲ ಅಂತ ಏನು ಕಾನ್ವರ್ಸೇಷನ್ ಅಂತಲೂ ನೆನಪಾಗ್ತಿಲ್ಲ ನನಗೆ ಚೆನ್ನಾಗಿ ಫನ್ ಇತ್ತು ನೋಡಿಕೊಂಡು ಬಂದ್ವಿ ಈ ವರ್ಷ ಹಬ್ಬ ಆಗಲೇ ಮುಗ್ದೋಗ್ಬಿಟ್ಟಿರ್ಬೇಕಿತ್ತು ಗೈಸ್ ಈಗಾಗಲೇ ಅಂದರೆ ಏಪ್ರಿಲ್ ಸ್ಟಾರ್ಟಿಂಗ್ ವೀಕೇನೆ 6-7-8ಗೆ ಮುಗ್ದೋಗಿರಬೇಕಿತ್ತು ಬಟ್ ಕಾರಣಾಂತರಗಳಿಂದ ಮುಂದಕ್ಕೆ ಹೋಗಿ ಇವಾಗ ಸ್ವಲ್ಪ ಲೇಟಾಗಿ ನಡೀತಿದೆ ಸೊ ಈ ಕ್ಲಿಪ್ಪಿಂಗ್ ಎಲ್ಲ ವಾಯ್ಸೇ ಇಲ್ಲ ನನ್ನ ತಂಗಿ ಬ್ಲಾಗ್ ಮಾಡೋದಕ್ಕೆ ಕಂಗ್ರಾಟ್ಸ್ ಹೇಳ್ತಾ ಇದ್ಲು ಅದು ಮುಟ್ಬಾರ್ದು ಏನ್ ಬರ್ತೈತೆ ಹೇಳು ಸಾಕಷ್ಟು ಒಂದೊಂದ್ಸಲ ಮೈಕ್ ಯೂಸ್ ಮಾಡೋದೇ ರಾಂಗ್ ಅನಿಸುತ್ತೆ ಗೈಸ್ ಆನ್ ಸ್ಪಾಟು ಆನ್ ಆಗಿರಲ್ಲ ನಾವು ನೋಡ್ಕೊಂಡಿರಲ್ಲ ಕ್ಲಿಪ್ಪಿಂಗ್ನ ತೆಗ್ದುಬಿಟ್ಟಿರ್ತೀವಿ ಬಟ್ ನೋಡಿದ್ರೆ ವಾಯ್ಸ್ ಓವರೇ ಇರೋದಿಲ್ಲ ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಬೆಟರಾಗಿ ಮಾಡೋದಕ್ಕೆ ಸೊ ಅಲ್ಲಲ್ಲೇ ಒಂದೊಂದು ಚೂರು ಮೈಕ್ ಕಟ್ಟಾಗಿದೆ ಬೇಜಾರು ಮಾಡ್ಕೋಬೇಡಿ
ಗೈಸ್ ಆಗ್ಲೇ ಆರ್ನ ಗೊತ್ತಾಯ್ತು ತುಂಬ ರಾಣಿ ಆರ್ತಿ ಮುಗಿಸ್ಕೊಂಡು 2ನೇ ಹೆಸರು ಕರೆದಾರೆ. ಚೆನ್ನಾಗಿ ಕಾಣಿಸ್ತಿದ್ಯಾ ರಾಣಿ, ಚೆನ್ನಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು. ನೋಡಿ ಗೈಸ್ ಈಗ ತಾನೇ ಮನೆಗೆ ಬಂದ್ವಿ. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅಮ್ಮರನ್ನ ಡ್ರಾಪ್ ಮಾಡಿ ನಾವು ಬಂದ್ವಿ. ಸೊ ನೋಡ್ಬೋದು ನನ್ನ ಮೇಕಪ್ ಇನ್ನೂ ಒಂಚೂರು ಏನೋ ಇಲ್ಲ, ಸಿಂಪಲಾಗಿ ಮಾಡ್ಕೊಂಡಿರೋದು ಹಂಗೆ ಇದೆ. ಅಂದರೆ ಇವಾಗ ಸ್ವಲ್ಪ ಬೆಳಕಿಗೆ ಬಂದನಲ್ಲ, ಸೊ ಆಗಲೇ ಸ್ವಲ್ಪ ರೂಮ್ ಲೈಟ್ ಸ್ವಲ್ಪ ಅಷ್ಟು ಫೋಕಸ್ಡ್ ಆಗಿರಲಿಲ್ಲ, ಚೆನ್ನಾಗಿರಲಿಲ್ಲ. ಸೊ ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ಸೊ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಕಾಮೆಂಟ್ ಮಾಡಿ. ಬೈ ಗೈಸ್.